ತೋರಿಸಿದ್ರಲ್ಲ ಮಿರಾಯಿ. ಸೊ ಇದು ಫುಲ್ ಫ್ಯೂಯಲ್ ಸೆಲ್ಲಿಂದ ವರ್ಕ್ ಆಗುತ್ತೆ ಇದೇ ಗಾಡಿ. ಒಳಗಡೆ ಹೇಗಿದೆ, ಮಸ್ತ್ ಕಂಫರ್ಟ್ ಆಗಿದೆ. ಸೀಟಿಂಗ್ ಇದೆಲ್ಲ ಲುಕ್ ಐತೆ. ಸೊ ಅಂದರೆ ಇದೇ ಥರ ಪ್ರಿನ್ಸಿಪಲ್ ವರ್ಕ್ ಆಗೋದು ಇಂಡಿಯಾದಲ್ಲಿ. ಈ ಥರ ಇವಾಗ ಮಾಡ್ತಾಯಿದ್ದಾರೆ, ಹೈಡ್ರೋಜನಿಂದ ವರ್ಕ್ ಆಗೋದು. ಇಂಡಿಯಾದಲ್ಲಿ ಮಿರಾಯಿ ಅಂತಲೇ ಇದೆ, ಬಟ್ ಮಾಡೆಲ್ ಬೇರೆ, ಅಂದರೆ ಲುಕ್ಸ್ ಬೇರೆ. ಈ ವೆಹಿಕಲ್ ಬಂದು ಮಿರಾಯಿ ಅಂತ. ಸೊ ಮಿರಾಯಿ ಅಂತಂದರೆ ಈ ವೆಹಿಕಲ್ ಹೆಸರಿಟ್ಟಿದ್ದಾರೆ. ಈ ವೆಹಿಕಲ್ ಹೆಂಗೆ ರನ್ ಆಗುತ್ತೆ ಅಂತಂದರೆ ಫ್ಯೂಯಲ್ ಸೆಲ್ ಮತ್ತು ಎಲೆಕ್ಟ್ರಿಕ್ ರನ್ ಆಗುತ್ತೆ, ಅಂದರೆ ಹೈಡ್ರೋಜನ್ನಿಂದ ರನ್ ಆಗುತ್ತೆ. ಹೈಡ್ರೋಜನ್ ಬರ್ನ್ ಆಗಿ ಎಲೆಕ್ಟ್ರಿಕ್ ಬ್ಯಾಟ್ರಿ ಚಾರ್ಜ್ ಆಗಿ ರನ್ ಆಗುತ್ತೆ. ಸೊ ಅಂತ ತೋರಿಸ್ತಾನೆ. ಸೊ ಇದಕ್ಕೆ ರೇಡಿಯೇಟರ್ ಕೊಟ್ಟಿರ್ತಾನೆ. ಸೊ ಫ್ಯೂಯಲ್ ಸೆಲ್ ಅದು. ಸೊ ಇದು ಕಟ್ ಸೆಕ್ಷನ್ನು. ಸೊ ಇದೇ ಥರ ವೆಹಿಕಲ್ ನಮ್ಮ ಇಂಡಿಯಾದಲ್ಲಿ ಇವಾಗ ಪೈಲಟ್ ಪ್ರಾಜೆಕ್ಟ್ ಇಟ್ಟಿದ್ದಾನೆ. ಅಂದರೆ ಇಲ್ಲಿ 90ಸಲ್ಲೇ ಮಾಡಿದ್ದಾರೆ ಇವರು. ಸೊ ಅಂದರೆ 90s ಒಂದು 30 ವರ್ಷದಿಂದನೇ ಮಾಡಿದ್ದಾರೆ ಇವರು ಇದನ್ನು, ಈ ವೆಹಿಕಲ್ ಇಲ್ಲಿ ಜಪಾನಲ್ಲಿ. ನೋಡಿ ಅದು ಕಟ್ ಸೆಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. In addition, kinetic energy is converted to electrical energy when decelerating and used to recharge the drive battery. The Mirai offers the extremely quiet and powerful acceleration of a motor. ಅದು ಕನ್ಸೋಲ್, ಅದು ಹೇಳಿದಂಗೆ IP, ಸ್ಟೇರಿಂಗು, ಸೀಟು. ಇದು ಹೈಡ್ರೋಜನ್ ಟ್ಯಾಂಕ್. ಇದು ಕಾಣ್ತಲ್ಲ, ಇದು ಕಾಣುತ್ತಲ್ಲ ಹೈಡ್ರೋಜನ್ ಟ್ಯಾಂಕು. ಸೊ ಈ ಥರ ಕಾಣುತ್ತೆ. ಅದು ಹೈಡ್ರೋಜನ್ ಟ್ಯಾಂಕು, ಅದು ಬ್ಯಾಟ್ರಿ. 2 ಟ್ಯಾಂಕ್ ಇರ್ತವೆ. ಫಸ್ಟ್ ಅಲ್ಲೊಂದು ಟ್ಯಾಂಕ್, ಅದು ಬ್ಯಾಟ್ರಿ. ಸೊ ಕಾರ್ ಅಂತಂದರೆ ನಿಮ್ಮ ನೋಡಿರ್ತಾರೆ, ಒಳಗಡೆ ಇಷ್ಟೆಲ್ಲ ಪಾರ್ಟ್ಸ್ ಇರ್ತವೆ. ಇದು ಇಲ್ಲಿದೆ ಫ್ಯೂಯಲ್ ಸೆಲ್. ಇದು ಫ್ಯೂಯಲ್ ಸೆಲ್ ಇದೆ. ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್, ಸೊ 2 ಟೈಪ್. ಸೊ ಆವಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದಾಗಿ ಸೊ ವಾಟರ್, ಸೊ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೈಡ್ರೋಜನ್ ಇದೊಂದು ಹೈಡ್ರೋಜನ್ ಟ್ಯಾಂಕ್ಸ್. ಅದು ಹೈಡ್ರೋಜನ್ ಫಿಲ್ ಮಾಡ್ಕೋಬೇಕು. ಸೊ ಒಂದು ಸರಿ ಫಿಲ್ ಮಾಡಿದರೆ 650 ಕಿಲೋಮೀಟ್ರ್ ಕೊಡುತ್ತೆ
ಒಂದ್ಸರಿ ಫಿಲ್ ಮಾಡಿದ್ರೆ. ಇದೊಂದು ಟ್ಯಾಂಕ್, ಇಲ್ಲೊಂದು ಟ್ಯಾಂಕ್ ಇದೆ, ಇದೊಂದು ಟ್ಯಾಂಕು. ಸೊ ಇದೊಂದು ಟ್ಯಾಂಕ್ ಫಿಲ್ ಮಾಡಿದ್ರೆ ಒಂದ್ಸರಿ ಫಿಲ್ ಮಾಡಿದ್ರೆ 650 ಕೊಡುತ್ತೆ. ಸೊ ಇಲ್ಲಿ ಫಿಲ್ ಮಾಡ್ಬೋದು. ಅದು ಬ್ಯಾಟ್ರಿ ಪ್ಯಾಕ್ಸ್. 通常走行に入ると燃料電池で発電した電気で走行します。ಸಿಡಾನ್ ವೆಹಿಕಲ್ ಇದ್ದಂಗಿದೆ.